ಅಥವಾ ಏನಾದ್ರು ಫಿಕ್ಸಿಂಗ್ ಇಂದು ಮೂಮೆಂಟ್ ಇರ್ತದೆ. ಯಾಕಂದ್ರೆ ಇರ್ತದೆ 4 ಗಂಟೆಗೆ ಅವ್ರ ಹಬ್ಬ ಆಗಿರ್ತದೆ. ಹೋರಿ ದುಡ್ಡು ಕೊಡ್ತೀನಪ್ಪ ಹೋರಿ ಹರಿ ಅಂತ ಹೇಳಿ ಸುಮ್ಮನೆ ಹೋರಿ ಮಾಡಿದ್ರೆ ನಿಮ್ಗೆ ಅಪಮಾನ ಆಗ್ತದೆ. ಬಸವಣ್ಣದ ಶಾಪ ಒಂದಾನೊಂದು ದಿನ ನಮ್ಗೆ ಕಟ್ಟುತ್ತದೆ. ವಿಶೇಷವಾಗಿ ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳಿಗೆ ಮತ್ತು ರೈತ ಬಾಂಧವರಿಗೆ ಸವಿನಯ ಪ್ರಾರ್ಥನೆ ಏನಂದ್ರೆ ತಾವೆಲ್ಲ ಕೃಷ್ಣಾಪುರ ಹಬ್ಬಕ್ಕೆ ಆಗಮಿಸಿದ್ದೀರಿ. ವಿಶೇಷವಾಗಿ ಕೃಷ್ಣಾಪುರ ಹಬ್ಬ ನಿಮ್ಮೂರೇ ಹಬ್ಬ ನಮ್ಮದೇ ಹಬ್ಬ ಅಂತೇಳಿ ತಾವೆಲ್ಲರ ಚಂದಾಗಿ ಹಬ್ಬ ಮಾಡಿ ಹೋಗ್ಬೇಕಂತ ಹೇಳಿ ವಿನಂತಿ. ಇಲ್ಲಿ ಯಾವುದೇ ತರದ ದ್ವೇಷ ಆಗಲಿ ಅಸೂಯೆ ಆಗಲಿ ತಮ್ಮ ಊರಿಗೆ ಹೋಗಿ ಅದನ್ನು ಮಾಡ್ಕೊಳ್ಬೇಕಾಗಿ ವಿನಂತಿ. ಈ ಹಬ್ಬದಲ್ಲಿ ಎಲ್ಲರೂ ಕೂಡ ಅಣ್ಣ ತಮ್ಮರಾಗಿ ಮತ್ತು ರೈತರಾಗಿ ಮತ್ತು ಗುರುಗಳಿಗೆ ಒಳ್ಳೆ ಶಿಷ್ಯರಾಗಿ ಹಬ್ಬವನ್ನ ಮಾಡಬೇಕಂತ ಹೇಳಿ ವಿನಂತಿ. ತದನಂತರ ಈ ಹೋರಿ ಹಬ್ಬಕ್ಕೆ ಆಯೋಜನೆ ಮಾಡಿರ್ತಕ್ಕಂತ ಎಲ್ಲ ಕಾರ್ಯಕರ್ತರು ಅಂದ್ರೆ ನಮ್ಮ ಈ ಕಮಿಟಿಗಳು ಪ್ರತಿ ವರ್ಷ ನಾನು ಇಟ್ಕೊಂಡು ಹಬ್ಬ ಮಾಡ್ತಿದ್ದೆ. ಈ ವರ್ಷ ಎಲ್ಲ ಕಾರ್ಯಕ್ರಮದ ಅಭಾವ ಇರೋದ್ರಿಂದ ಮತ್ತು 2 ಮಟ್ಟದ ಕಡೆಯಲ್ಲೂ ನಾನು ಸಂಭಾಳಿಸುವ ನಿಮಿತ್ತವಾಗಿ ಇವತ್ತ ನಾನು ಇಲ್ಲಿ ಬಂದಿದ್ದೇನೆ. ನಿನ್ನೆ ಮನೆ ಇದ್ದೇ ಇಲ್ಲೇ ಬೆಂಗಳೂರು ಕಾರ್ಯಕ್ರಮದ ಇದರಲ್ಲಿಂದ ಬೆಳಗ್ಗೆ ಮುಂಜಾನೆ 6 ಗಂಟೆಗೆ ಬಂದಿದ್ದೇನೆ. ಈ ವರ್ಷ ಎಲ್ಲ ಹುಡುಗರು ಕೂಡ ಇದಕ್ಕೆ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅವರಿಗೆ ಜ್ವರಾದ ಒಂದು ಚಪ್ಪಾಳೆಯನ್ನ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾಕಂದ್ರೆ ಹಬ್ಬ ಅನ್ನೋದು ಸಾಕಾಗ್ಬಿಟ್ಟಿದೆ ಎಲ್ಲರಿಗೆ. ಇಲ್ಲಿ ಸಿದ್ದಣ್ಣವರು ದೊಡ್ಡ ಹೊರಿ ಮಾಲಕರಿದ್ದಾರ ಮತ್ತು ಉಮ್ಮರಡಿಯರ್ ಅದಾರ, ಎಲ್ಲ ಶಂಕರಣ್ಣ ಅದಾರ, ಎಲ್ಲರೂ ಅವ್ರಿವರನ್ನದೇ ಎಲ್ಲ ರೈತ ಬಾಂಧವರು ಅದಾರ. ಹಬ್ಬ ಅಂದ್ರೆ ಸಾಕಾಗ್ಬಿಟ್ಟಿದೆ. ಈಗ ಹಬ್ಬ ಯಾವ ಕಡೆ ಸಾಗ್ತಾ ಇದೆ ಅಂದ್ರೆ ಬಸವಣ್ಣವರ ಮಾತನ್ನ ಹೇಳ್ತಾರ, ವರ್ಷದ ಬಲದಿಂದ ಅಸ್ಪರ್ಶದ ಕೇಡು ನೋಡಯ್ಯ, ಹಣದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ನೋಡ್ರಿ ಮನುಷ್ಯ ಎಲ್ಲ ಹಣದ ಹಿಂದೆ ಬೆನ್ನ ಹತ್ತಿ ಬಿಟ್ಟ. ಬಸವಣ್ಣ ಹಿಂದೆ ಬೆನ್ನ ಹತ್ತಾರ ಯಾರು ಇರಂಗಿ. ಹಣದ ಹಿಂದೆ ಬೆನ್ನ ಹತ್ತೋದ್ರಲ್ಲಿಂದ ಹಬ್ಬ ಕೆಟ್ಟಗೋ ಅಂತ ಹೊಂಟಿದೆ. ಹಬ್ಬ ಉಳಿಸ್ಬೇಕು ಬೆಳೆಸ್ಬೇಕಂತ ಹೇಳಿ ಅನೇಕ ದೊಡ್ಡ ದೊಡ್ಡ ಹೋರಿ ಮಾಲಕರು ಮತ್ತು ಹಳಬರು ಬಹಳಷ್ಟು ಇದಕ್ಕೆ ಹೋರಾಟ ಮಾಡಿದೀವಿ ನಾವು. ಹಿಂದ ಸಿದ್ದಣ್ಣವರ ಆದಿಯಾಗಿ, ದೇವಮರೇಪ್ಪನವರ ಆದಿಯಾಗಿ ಮತ್ತು ಅನೇಕ ಹಿರಿಯ ಹಿಡಿತಗಾರರು ಕೂಡ ಇದಕ್ಕೆ ಭಾಗಿಯಾಗಿದ್ದಾರೆ. ಅವ್ರಿವ್ರನ್ನದೇ ಶಂಬಣ್ಣ ಬಸರಿಕಟ್ಟಿಯವರು ಆಗಿರ್ಬೋದು, ಬಸವರಾಜ್ ಬಸವಣ್ಣವರಾಗಿರ್ಬೋದು, ಚನ್ನಳ್ಳಿ ರವಿಯವರಾಗಿರ್ಬೋದು, ಅನೇಕ ಜನ ಅವ್ರಿವ್ರನ್ನದೇ ಎಲ್ಲರೂ ಸೇರಿ ಆ ಹಬ್ಬಕ್ಕೆ ಅನೇಕ ಹೋರಾಟಗಳನ್ನ ಮಾಡಿದ್ವಿ ನಾವು. ಆದ್ರೆ ಇವತ್ತಲ್ಲಿ ಈ ಹುಡ್ರ ಕೈಯಾಗ ಸಿಕ್ಕ ಹಬ್ಬ ಏನಾಗಿಬಿಟ್ಟಿದೆ ಅಂದ್ರೆ ಹಗಲಲ್ಲೇ ಸಾಯಂಕಾಲ ಹೊತ್ತು ಮುಳುಗಲೆ ಮಟ್ಟ ನಮ್ಮ ಹಬ್ಬ ಇವ್ರ ಹಬ್ಬ ಇರ್ತದೆ. 4 ಗಂಟೆಗೆ ಅವ್ರ ಹಬ್ಬ ಆಗಿರ್ತೈತಿ ಅದು. ಅಥವಾ ಏನಾರ ಫಿಕ್ಸಿಂಗ್ ಇಂದು ಮೂಮೆಂಟ್ ಇರ್ತತಿ. ಯಾಕಂದ್ರೆ ಬಸವಣ್ಣದ ಶಾಪ ಒಂದಾನೊಂದ್ ದಿವಸ ನಮ್ ತಟ್ತೈತಿ. ಅದು ಬಸವಣ್ಣನ ಶಾಪ ಎಂದು ಬಿಡೋದಿಲ್ಲ. ಯಾವತ್ತು ಬಸವಣ್ಣನ ತೂಕ ಮಾಡಬಾರ್ದಂತ್ರಿ. ತೂಕ ಮಾಡಿದ ಮನುಷ್ಯ ಉದ್ಧಾರ ಆಗೋದಿಲ್ಲ. ಆ ದೆಸೆಯಲ್ಲಿ ಈ ಕೃಷ್ಣಾಪುರ ಹಬ್ಬ ನಿಮ್ಮೂರೇ ಹಬ್ಬ. ಕಮಿಟಿಯರಲ್ಲಿ ಸವಿನಯ ಪ್ರಾರ್ಥನೆ. ಕಮಿಟಿಗಳು ಬಹಳ ಅಚ್ಚುಕಟ್ಟಾಗಿ ಗಳದ ಮೇಲೆ ನಿಂದಿರ್ಲಾರ್ದಂಗ ನೋಡ್ಕೋಬೇಕು. ಅಲ್ಲಿ ಕಡ್ಡಾಯವಾಗಿ ಹೋರಿ ಹಿಡಿಯರಿಗೆ ಯಾರಾದ್ರೂ ಹೊಡೆದ್ರೆ ಅವ್ರ ತಂದು ಸುಮ್ಮನೆ ಕೂಡಿಸ್ರಿ, ಅವ್ರನ್ನೇನು ಹೊಡಿಬಾಡ್ರಿ. ಹಿಂದ್ಯಾಗ ಸಾಯಂಕಾಲ ಅಜ್ಜಾರದನ್ನ ಪಂಚಾಯತಿ ಮಾಡ್ತಾರ. ಕಲಿವಾಳದ ನೆನಪಿರ್ಬೇಕು ನಿಮ್ಗ, ಕಲಿವಾಳದ ನೆನಪಿರ್ಬೇಕು. ಅದು ಇನ್ನೂ ಕಡಿಮೆ ಆಗೈತಿ. ನೆಕ್ಸ್ಟ್ ಮತ್ತೆ ಜಾಸ್ತಿ ಆಗ್ಬೇಕಂದ್ರ ಇಲ್ಲಿ ಗದ್ದಲಗಳನ್ನ ಮಾಡ್ಬೇಕು. ಅದು ಯಾವ್ದು ಬೇಡಪ್ಪ. ನಾವು ನೆಮ್ಮದಿಯಿಂದ ಈ ಹಬ್ಬಕ್ಕೆ ಬಂದಿದ್ದೀವಿ, ನೆಮ್ಮದಿಯಾಗಿ ಮನಿ ಮುಟ್ಟಬೇಕಾದ್ರ ಬಹಳ ಶಾಂತಯುತವಾಗಿ ಹಬ್ಬವನ್ನ ಮಾಡ್ಬೇಕು. ಹಬ್ಬ ಯಾರಿಗಾಗಿ ಮಾಡ್ತಾ ಇದೀವಿ? ನಮಗಾಗಿ ಹಬ್ಬ ಅಲ್ಲ. ನಾವೇನು ಹಿಡಿಯಾರಲ್ಲ, ಹೋರಿ ಕಟ್ಟಾರು ಅಲ್ಲ. ಇನ್ ಬಳಕ ಸುಮ್ಮನೆ ಇದ್ಕೊಂಡು ನೋಡೋರು. ಹಬ್ಬ ನಿಮಗಾಗಿ ಮಾಡ ಅಂತೀವಿ. ಹಬ್ಬದ ಬೆಲೆ ಮತ್ತು ಹಬ್ಬದ ಒಂದು ಮಹತ್ವವನ್ನ ಇಡೀ ನಾಡಿಗೆ, ಇಡೀ ಪ್ರಪಂಚಕ್ಕೆ ಸಾರಬೇಕಾಗಿ ವಿನಂತಿ. ವಿಶೇಷವಾಗಿ ಈ ಹಬ್ಬದ್ದು ತಾವೆಲ್ಲ ನಮ್ಮ ಕೆಲವೊಂದಿಷ್ಟು ಹಿರಿಯ ಹೋರಿ ಮಾಲಕರಿಗೆ ಸಂಜೆ ಸನ್ಮಾನವನ್ನ ಇಟ್ಟುಕೊಂಡಿದ್ದೇವೆ. ಇದೇ ವೇದಿಕೆ ಮೇಲೆ ಬಹುಮಾನ ಸಾರಕ್ಕಿಂತ ಪೂರ್ವದಲ್ಲಿ ಹಿರಿಯ ಮಾಲಕರಿಗೆ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಹಳೆ ಹಿಡಿತಗಾರರಿಗೆ ಕೂಡ ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಇವ್ರನ್ನ ಯಾಕೆ ಇಟ್ಕೊಂಡಿದ್ದೇವೆ ಅಂತೇಳಿ ನೋಡಿದಾಗ ಅವ್ರ ರಿಟೈರ್ಮೆಂಟ್ ಟೈಮ್ ಅವ್ರದ್ದು. ನೀವು ಚಲೋ ಕೆಲಸ ಮಾಡಿದ್ರೆ ನಿಮ್ಮನ್ನು ಮುಂದೆ ರಿಟೈರ್ಮೆಂಟ್ ಟೈಮ್ ಸನ್ಮಾನ ಮಾಡ್ತಾರ. ಇಲ್ಲ ಅಪಮಾನ ಮಾಡ್ಬೇಕಂದ್ರ ಅವ್ರ ಕಡೆ ದುಡ್ಡು ತಗೊಂಡು ಇವ್ರ ಕಡೆ ದುಡ್ಡು ತಗೊಂಡು ಹೋರಿ ಹರಿಲಾರ್ದಂಗಿರೋದು, ಅಥವಾ ಹೋರಿ ದುಡ್ಡು ಕೊಡ್ತೀನಿಪ್ಪ ಹೋರಿ ಹರಿ ಅಂತೇಳಿ ಸುಮ್ಮನೆ ಹೋರಿ ಹತ್ತಸೋದು ಮಾಡಿದಂದ್ರೆ ನಿಮ್ಗೆ ಅಪಮಾನ ಆಗ್ತದೆ. ಅಪಮಾನ ಆಗ್ಬಾರ್ದು. ಜೈಕಾರ ಆಗ್ಬೇಕಂದ್ರ ಪ್ರಾಮಾಣಿಕತೆ ನಿಷ್ಠೆಯಲ್ಲೇ ಹಬ್ಬ ಮಾಡಬೇಕು. ಹಬ್ಬ ಎಷ್ಟು ನಿಷ್ಠೆಯಲ್ಲೇ ಮಾಡ್ತೀವಿ ಅಷ್ಟ ನಮ್ಮ ಬಸವಣ್ಣವರು ಅದನ್ನೊಂದು ವಿಶೇಷವಾಗಿ ಅವ್ರ ಆಶೀರ್ವಾದ ನಮ್ಮ ಎಲ್ಲರಿಗೂ ಇರ್ತದೆ. ಬಸವಣ್ಣನಂತ ದೊಡ್ಡ ವ್ಯಕ್ತಿತ್ವ ಉಳ್ಳವ್ರು ಯಾರು ಇಲ್ಲ. ತಾವೆಲ್ಲ ನೋಡ್ತಾ ಇದ್ರಿ ಜಮ್ಮು ಕಾಶ್ಮೀರದಲ್ಲಿ ಅಲ್ಲಿ ಏನೇನ ಆಗ್ತಾ ಇದೆ ಅಂತೇಳಿ ತಾವೆಲ್ಲ ನೋಡಿ ನಾವೆಲ್ಲ ದುಃಖಿತರದೀವಿ. ಇಲ್ಲಿ ಯಾರು ಖುಷಿಲಿ ಇಲ್ಲಿ ನಾವು ಹೋರಿ ಹಬ್ಬದರ ಸತಿಗೆ ದುಃಖಿತರದೀವಿ.
ನೀನ್ ಅದೇ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ತಳಿದ್ದೆ. ಅಲ್ಲೆಲ್ಲರೂ ನಾವು ಈ ಪೂಜೆ ಆದ ನಂತರ ಒಂದು 10 ನಿಮಿಷ ನಮ್ಮ ದೇಶಕ್ಕಾಗಿ ಅವರೇನು ಟೂರಿಸ್ಟ್ ಏನು ಹೋಗಿದ್ರು, ಅವರು ಹುತಾತ್ಮರಾಗ್ಯಾರ, ಅವ್ರಿಗಾಗಿ ನಾವು ಮೌನವನ್ನ ಆಚರಣೆ ಮಾಡಬೇಕು. ನಮ್ಮ ಹೋರಿ ಹಬ್ಬದ ರೈತರು ಹೆಂಗದಾರ ಅಂದ್ರ ಇಡೀ ನಾಡಿಗೆ ಒಳ್ಳೇದಾಗ್ಲಿ, ಆ ಬಳಿಕ ರೈತರಿಗೆ ಒಳ್ಳೇದಾರ ಅಂದ್ರ ಇಡೀ ನಾಡಿಗೆ ಒಳ್ಳೇದಾಗ್ಲಿ, ಆ ಬಳಿಕ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ರೈತರು ಇಷ್ಟು ದೊಡ್ಡ ಮನಸ್ಸಿನವರು ಅದಾರ. ಹಂಗಾಗಿ ಈ ಪೂಜೆಯನ್ನ ಮುಗಿದ ತಕ್ಷಣ ಮೌನವನ್ನ ಆಚರಣೆ ಮಾಡಿ 10 ನಿಮಿಷ ಈ ಹೋರಿ ಹಬ್ಬಕ್ಕೆ ಚಾಲನೆ ಮಾಡೋಣ. ಸಿದ್ಧಣ ಪೂಜೆ ಮಾಡಿ ತಡ್ರಿ. ಹರ ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿಂ ಸನ್ನಿಧಿಂ ಕುರು ಇತಿ ಕಲಸೆ ರುದ್ರಾದಿ ದೇವ ಆಭಾವಯಾಮಿ ಆವಾವಿತೋ ಭವ ಸ್ಥಾಪಯಾಮಿ ಸ್ಥಾಪಿತೋ ಭವ ಪೂಜಯಾಮಿ ಪೂಜಿತೋ ಭವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರಃ ಓಂ ಅನಾದಿ ಶಾಶ್ವತಂ ಶಾಂತಂ ಚೈತನ್ಯಂ ಚಿತ್ಸ್ವರೂಪಕಂ ಚಿದಂಗಂ ವೃಷಭಾಕಾರಂ ಚಿದ್ಭಸ್ಮಲಿಂಗಧಾರಣಂ ಶ್ರೀ ಸಾಂಬಾಯ ನಮಃ ಶಿವಾಯ ನಮಃ. ಓಂ ಭಸ್ಮಂ ಧಾರಯಾಮಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.